ನಿಮಗೆ ನಿಪ್ಪಟ್ಟು ರೆಸಿಪಿ ಬೇಕು ಅಂದರೆ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೂಟ್ಸು ಈ ಥರ ಎಳೆ ಪಾಕ ಬರಬೇಕು. ಸೊ ಸೂಪರಾಗಿ ಬಂದಿದೆ. ಅದಕ್ಕೆ ಪೂರಿ ಚೆನ್ನಾಗಿದೆ. ಎಣ್ಣೆ ಹಿಂಡಬೇಕು. ಕಜ್ಜಾಯ ಮಾಡೋರು ನೋಡಿ ಈ ಥರ ಫುಲ್ಲಾಗಿ ಹಿಂಡಬೇಕು. ಇವಾಗ ಇಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಆಲ್ರೆಡಿ ರವೆ ಉಂಡೆ ರೆಡಿ ಆಗಿದೆ. ಕರ್ಜಿಕಾಯಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಸ್ಮೆಲ್ ಬರ್ತಾ ಇದೆ ಘಮ್ ಅಂತ. ಕಜ್ಜಾಯ ಮಾಡ್ತೀನಿ ಸ್ಪೆಷಲ್ಲಾಗಿ, ಏಕೆಂದರೆ ಅಶ್ವಿನಿ ಒತ್ತಾಯದ ಮೇರೆಗೆ ದೇವರಿಗೆ ಕಜ್ಜಾಯ ಮಾಡಲೇಬೇಕು ಅಂತ. ಇವಾಗ ಇಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಆಲ್ರೆಡಿ ರವೆ ಉಂಡೆ ರೆಡಿ ಆಗಿದೆ. ಕಷ್ಟ ಇರೋವಂಥ ಐಟಮ್ಸ್ನ ಬೇಗ ಮಾಡಿಕೊಂಡ್ರೆ ಕುತ್ಕೊಂಡು ಈಸಿಯಾಗಿ ಇದು ಕರ್ಜಿಕಾಯಿನೆಲ್ಲ ಲಟ್ಟಿಸ್ಬೋದು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಏಕೆ ಅಂತ ಅಂದರೆ ಹಬ್ಬದ್ದು ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಫುಲ್ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಹಬ್ಬದ್ದು ಪ್ರಿಪ್ರೇಷನ್ ಕೂಡ ರೆಡಿಯಾಗಿದೆ. ಸೊ ಫೈನಲಿ ನಾನು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಕರ್ಜಿಕಾಯಿ ಮಾಡೋದಕ್ಕೆ ನಾವು ಏನೇನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಬೆಲ್ಲದ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ದೇವರಿಗೆ ಬೆಲ್ಲದಿಂದ ಮಾಡಿರೋಂತಹ ನೈವೇದ್ಯಗಳು ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಸಕ್ಕರೆ ಯೂಸ್ ಮಾಡಿದೆ, ಬೆಲ್ಲ ಹಾಕಿ ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಕಡಲೆ ತೊಗೊಂಡಿದ್ದೀನಿ. ಇಲ್ಲಿ ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿನ ನಾವು ನೀಟಾಗೆ ತುರಿದಿದ್ದೀವಿ. ಸೊ ಒಬ್ಬೊಬ್ರಿಗೆ ತುರಿಯೋಕ್ಕಾಗಿಲ್ಲ ಅಂತ ಅಂದರೆ ಪೀಸ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಪೌಡ್ರ್ ಆಗುತ್ತೆ, ಹಾಗೂ ಮಾಡ್ಬೋದು. ಮತ್ತು ಇಲ್ಲಿ ಬೆಲ್ಲ, ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ, ಗಸಗಸೆ, ಏಲಕ್ಕಿ ಕಾಯಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ವಾಲ್ನಟ್ಟು ಮತ್ತು ಡೇಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೇವರಿಗೆ ತುಂಬ ಇಷ್ಟ. ಡ್ರೈ ಫ್ರೂಟ್ಸ್ ಲಡ್ಡು ನಾವೇನೇ ಹಾಕಿ ತುಪ್ಪ ಮತ್ತು ಬೆಲ್ಲ ಇದನ್ನೆಲ್ಲ ಹಾಕಿ ದೇವ್ರಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ. ಸೊ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಮೊದಲಿಗೆ ನಾನು ಫಸ್ಟು ಕಡಲೆನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ. ಏಕೆ ಅಂತ ಅಂದರೆ ಕಡಲೆ ಇಟ್ಟಿದ್ದ ಹತ್ರ ಸ್ವಲ್ಪ ಮೆತ್ತಗಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನು ಪೌಡ್ರ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡೋಣ. ಹುರ್ಗಡ್ಲೆ ಇಲ್ಲಿ ಒಂದು 1/4 kg ಇದೆ. ನಾವೆಲ್ಲ ಸ್ವಲ್ಪನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಮನೇಲಿ ಹಬ್ಬ ಅಂತ ಅಂದರೆ ಎಷ್ಟೇ ಕೆಲಸ ಇದ್ದರೂ ಎಷ್ಟೇ ಜನ ಇದ್ರೂ ಕೆಲಸಗಳು ಸಾಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಏಕೆಂದರೆ ಇದು ಹುರ್ಗಡ್ಲೆ ಅಲ್ವಾ, ಹುರಿದೇ ಅದನ್ನು ನೀಟಾಗಿ ಇದು ಮಾಡಿರ್ತಾರೆ, ಹುಡ್ದಿರ್ತಾರೆ. ಇದನ್ನು ಅವ್ರಿಗೆ ನೈವೇದ್ಯಕ್ಕೆ ಮಾಡೋಕ್ಕೆ ಅಂತಲೇ ಹೊಸ ಬಾಣಲಿ ತೊಗೊಂಡಿದ್ದೀನಿ. ಅದೆಲ್ಲ ಯೂಸ್ ಮಾಡಿರ್ತೀವಲ್ವಾ. ಸೊ ಅದಕ್ಕೆ ಇದು ಆಗಿದೆ, ಇದು ಬಿಸಿ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ತೀನಿ. ಎಲ್ಲರೂ 1-2 ದಿನ 3 ದಿನ ಐತೆ ಅನ್ನೋ ಹಿಂಗೆ ತಿಂಡಿಗಳೆಲ್ಲ ರೆಡಿ ಮಾಡಿರ್ತಾರೆ. ಸೊ ನಾವು ಹಾಗೆ ಮಾಡೋಣ ಅಂದ್ಕೊಂಡ್ವಿ, ಆದರೆ ಮನೇಲಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಆಗಿಲ್ಲ. ಹಬ್ಬದ ಹಿಂದಿನ ದಿನವೇ ಮಾಡ್ತಾ ಇದ್ದೀವಿ. ಜಾಸ್ತಿ ನುಣ್ಣಗೆ ನುಡ್ದಿಲ್ಲ, ಕಡಲೆ ಹಿಟ್ಟು ಥರ ಸ್ವಲ್ಪ ಕಡಲೆ ಅಲ್ಲಲ್ಲಿ ಸಿಗೋ ಥರ ಬಾಯಿಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ತರ್ತರಿಯಾಗಿ ಹೊಡೆದಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕರ್ಜಿಕಾಯಿ ನಾವು ಎಷ್ಟು ಮಾಡ್ತೀವಿ ಅಷ್ಟು ಹೆಚ್ಚೋಗುತ್ತೆ. ತಗೊಂಡಿದ್ದು ಇದರಲ್ಲಿ 2 ಬಟ್ಲು ಕಡಲೆ ಎಷ್ಟಾಯಿತು. ಇವಾಗ ಇದನ್ನೆಲ್ಲ ಹಾಕಿದ್ರೆ ಒಂದು ಬಾಣಲಿ ತುಂಬ ಆಗುತ್ತೆ. ಇವಾಗ ಬೆಲ್ಲನ ಇದು ಫುಲ್ ಪುಡಿ ಮಾಡೋಕ್ಕಾಗಲ್ಲ. ಸೊ ಮಿಕ್ಸಿಗೆ ಹಾಕ್ಕೊಂಡು ನಾನು ಪುಡಿ ಮಾಡ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಕರೆಕ್ಟಾಗಿ ಈಕ್ವಲಾಗಿ ಹಾಕ್ಕೊಳ್ಳಿ. ಏಕೆಂದರೆ ನಾನು ಇದರಲ್ಲಿ 2 ಬಟ್ಲು ಕಡಲೆ ತೊಗೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ತಿಂತೀವಿ ಅಂತ ಅಂದರೆ 2 ಬಟ್ಲು ಈಕ್ವಲಾಗಿ ಹಾಕ್ಕೊಳ್ಳಿ. ಸೊ ನಾನು 1.5 ಹಾಕಿದ್ದೀನಿ. ಏಕೆಂದರೆ ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ಕರೆಕ್ಟಾಗಿರುತ್ತಲ್ವ. ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ಇದು ಏಲಕ್ಕಿ ಪುಡಿ, ಮತ್ತು ಇವಾಗ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಇದಿಷ್ಟು ನಾನೇ ತುರಿದಿದ್ದು. ಅಶ್ವಿನಿ ನಾನು ಹಂಗೂ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅಶ್ವಿನಿ ಪೌಡ್ರ್ ಆಗತ್ತೆ ಅಂದೆ. ಬೇಡ, ತುರಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡು ಜಾಸ್ತಿ ಹೊರ ಕೊಡಲಿ ಅಂತ ಅಂದ್ಬಿಟ್ಟು
ಹಿಂಗಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ. ಕೊಬ್ಬರಿ ಬಾಯಿಗೆ ಸಿಗ್ತದೆ, ಚೆನ್ನಾಗಿರುತ್ತೆ. ಇದಿನ್ನೂ ಕಜ್ಜಾಯಕ್ಕೆ ಬೇಕು, ಕಜ್ಜಾಯಕ್ಕೆ, ರವೆ ಉಂಡೆಗೆ, ಎಲ್ಲದಕ್ಕೂ ಎಲ್ಲಾ ತಿಂಡಿ ಒಂದೇ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋ ಮಾಡಕ್ ಆಕ್ಚುಲಾಗಿ ಟೈಮ್ ಇಲ್ಲ, ಆದ್ರೂ ಕಷ್ಟಪಟ್ಕೊಂಡು ಹೂವು ಕಟ್ಟಿರೋದು ಇದೇ ವಿಡಿಯೋದಲ್ಲಿ ತೋರಿಸ್ತೀವಿ. ಹೂವು ಕಟ್ಟಿರೋದನ್ನು ಸಹ ಇನ್ನ ಹೂವು ತರಕ್ ಹೋಗ್ಬೇಕು. ಅರ್ಜೆಂಟ್ ಮಾಡ್ತಾ ಇದೀವಿ. ಇವಾಗ ಇದನ್ನೆಲ್ಲ ನೋಡಿ ಫುಲ್ ಒಂದು ಬಾಣಲಿ ತುಂಬ ಆಯ್ತು. ನೀಟಾಗಿ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡೋಣ. ಎಲ್ಲ ಹೆಣ್ಮಕ್ಳು ಬ್ಯುಸಿ ಇರ್ತಾರಲ್ಲ, ಅದಕ್ಕೆ ನಮಗೆ ನಾವೇ ವಿಡಿಯೋ ಮಾಡಬೇಕು, ನಾವೇ ಕೆಲಸ ಮಾಡಬೇಕು, ಸಾಮಾನು ನಮಗೆ ನಾವೇ ಹೋಗಿ ತರಬೇಕು. ಏಕೆಂದರೆ ಎಲ್ಲರೂ ಬ್ಯುಸಿ ಇರೋದ್ರಿಂದ ಕೆಲಸಗಳಲ್ಲ, ಅವರದ್ದೇ ಆದಂಥ ಕೆಲಸಗಳಲ್ಲಿ ಇರ್ತಾರೆ. ಸೊ ನಾವು ಯಾರಿಗೂ ಪ್ರೆಸರ್ ಕೊಡೋಕ್ಕಾಗಲ್ಲ. ವೀಕಿಂದ ನಾನು ನಮ್ಮ ಬೈಕಲ್ಲಿ ಓಡಾಡಿ ಹೌದು, ಸಾಕಾಗಿದೆ. ಕರೆಕ್ಟ್ ಆಯ್ತು. ಇವಾಗ ಕರ್ಜಿಕಾಯಿಗೆ ತುಂಬುವಂಥ ಪೌಡ್ರು, ಹಿಟ್ಟು, ಏನು ಹೇಳ್ತಾರೆ ಅಶ್ವಿನಿ ಇದಕ್ಕೆ? ಪುಡಿ ಅನಿಸುತ್ತೆ. ಕರ್ಜಿಕಾಯಿಗೆ ತುಂಬ ಹೂರ್ಣ ರೆಡಿಯಾಗಿದೆ. ಒಬ್ಬೊಬ್ರಿಗೆ ಒಬ್ಬಟ್ಟು ಇದನ್ನೇ ಏನು ಬೇಯಿಸ್ತಾರೆ. ಅದೇ ನಾವು ಕರ್ಜಿಕಾಯಿಗೆಲ್ಲ ಮಾಡ್ತೀವಲ್ವ, ಕಡುಬು ಥರ ಎಲ್ಲ ಮಾಡ್ತೀವಲ್ವ, ಆ ಥರ ಹಾಕ್ತಾರೆ. ಸೊ ನಾವೆಲ್ಲ ಹೀಗೆ ಮಾಡೋದು. ಇವಾಗ ಪುಡಿ ಥರನೇ ಮಾಡಿ ಆಮೇಲೆ ಹಿಟ್ಟಿಗೆ ತುಂಬಿಟ್ಟು ಎಣ್ಣೆಲಿ ಬೇಯಿಸೋದು. ಒಬ್ಬೊಬ್ಬರು ಮೋದಕಕ್ಕೆ ಮಾಡ್ತೀವಲ್ವ, ಆ ಹಿಟ್ಟನ್ನು ಕರಗಿಸ್ಬಿಟ್ಟು ಬೆಲ್ಲದ ಜೊತೆ ಹಾಕಿ ಉಂಡೆ ಮಾಡಿ ತುಂಬಿಸ್ತಾರೆ. ಇವಾಗ ಇದು ಹೂರ್ಣ ರೆಡಿಯಾಗಿದೆ. ಇವಾಗ ಇದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಮೈದಾ ಹಿಟ್ಟನ್ನ ಕಲಿಸ್ಬಿಟ್ಟು ತೋರಿಸ್ತೀನಿ. ಹಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟಿಗೆ ನಾನು ಮೈದಾ ಹಿಟ್ಟು, ಒಬ್ಬೊಬ್ಬರು ಬರೀ ಅಷ್ಟೇ ಮೈದಾ ಹಾಕಿರ್ತಾರೆ. ಸೊ ನಾನು ಸ್ವಲ್ಪ ಚಿರೋಟಿ ರವೆ, ಮೈದಾ ಎರಡನ್ನೂ ಹಾಕಿ ಕಲಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ, ಅಂದರೆ ಅಷ್ಟೊಂದು ಗಟ್ಟಿ ಬೇಡ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪನೇ ಕಲಿಸ್ತಾ ಇದ್ದೀನಿ. ಪುಡಿ ಬೇಕಾದರೆ ಇದ್ದರೆ ಯಾವಾಗಾದರೂ ಮಾಡ್ಕೋಬೋದು. ಸೊ ಹಿಟ್ಟು ಇಟ್ಟರೆ ಹಾಳಾಗುತ್ತಲ್ವ, ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟನ್ನೇ ಕಲಿಸ್ಕೊಂಡು ಇವಾಗ ಇದೆಷ್ಟಾಗುತ್ತೆ ಅಷ್ಟನ್ನು ಮಾಡೋಣ. ಹಿಟ್ಟು ರೆಡಿಯಾಗಿದೆ. ಇವಾಗ ರವೆ ಎಲ್ಲ ಹಾಕಿದ್ದೀವಲ್ವಾ, ಸೊ ಅದು ಅರಳಿ ಇನ್ನೂ ನೀಟಾಗಿ ಸಾಫ್ಟಾಗಿ ಬರುತ್ತೆ. ಸೊ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ. ಇವಾಗ ಇಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಆಲ್ರೆಡಿ ರವೆ ಉಂಡೆ ರೆಡಿಯಾಗಿದೆ. ಸೊ ಫಸ್ಟ್ ಇವಾಗ ಬೇಗ, ಅಂದರೆ ಸ್ವಲ್ಪ ಕಷ್ಟ ಇರೋವಂಥ ಐಟಮ್ಸ್ನ ಬೇಗ ಮಾಡಿಕೊಂಡ್ರೆ ಕುತ್ಕೊಂಡು ಈಸಿಯಾಗಿ ಇದು ಕರ್ಜಿಕಾಯಿನೆಲ್ಲ ಲಟ್ಟಿಸ್ಬೋದು. ಆಮೇಲೆ ನಾವು ದೇವ್ರಿಗೆ ರೆಡಿ ಮಾಡೋಕ್ಕೆ ಹೋಗ್ಬೋದಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಿಪ್ಪಟ್ಟು ರೆಸಿಪಿ ಬೇಕು ಅಂದರೆ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ರವೆ ಉಂಡೆ ಮತ್ತು ನಿಪ್ಪಟ್ಟು ಎರಡೂ ಅಲ್ಲೋಗಿ ಲಿಂಕ್ ಓಪನ್ ಮಾಡಿದ್ರೆ ಸಿಗುತ್ತೆ. ಸೊ ಮಾಡದೇ ಇರೋವಂಥ ತಿಂಡಿಗಳು ಯಾವುದು ಅಂದರೆ ಚಕ್ಲಿ, ಕೋಡ್ಬಳೆ, ಏನಿದು ಕರ್ಜಿಕಾಯಿ, ಕೋಡ್ಬಳೆನೂ ಹಾಕಿದ್ದೀವಿ. ಕಜ್ಜಾಯ ಮಾಡ್ತೀನಿ ಸ್ಪೆಷಲ್ಲಾಗಿ. ಏಕೆಂದರೆ ಅಶ್ವಿನಿ ಒತ್ತಾಯದ ಮೇರೆಗೆ ದೇವರಿಗೆ ಕಜ್ಜಾಯ ಮಾಡಲೇಬೇಕು ಅಂತ ನಾನು ಊರಕ್ಕಿ ತಂಬಿಟ್ಟು ಮಾಡೋಣ ಅಂದ್ಕೊಂಡೆ. ಸೊ ಅದೆಲ್ಲ ಇವಾಗ ಆಗಲ್ಲ ಅಂತ ಅಂದ್ಬಿಟ್ಟು ಕಜ್ಜಾಯಕ್ಕೆ ನೆನೆಸಿದ್ದೀನಿ. ಸೊ ಆ ರೆಸಿಪಿಗಳನ್ನೆಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಬಟ್ ಇವಾಗ ದೇವ್ರಿಗೆ ಮಾಡ್ತಿರೋದ್ರಿಂದ, ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಆಗದೆ ಇರೋದ್ರಿಂದ ಇವಾಗ ಬೇಗ ಮಾಡ್ತಾ ಇದ್ದೀವಿ. ಸೊ ನಿಮ್ಗೇನಾದರೂ ಮಾಡ್ತಾ ಇರೋವಂತಹ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಒಂದಿನ ರೆಸಿಪಿಗಳನ್ನ ಡೀಟೇಲಾಗಿ ತೋರಿಸ್ತೀನಿ. ಕರ್ಜಿಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಏನಪ್ಪ ಕೊಡ್ತೀನಿ ಹೋಗು. ಕರ್ಜಿಕಾಯಿ ಒತ್ತುತ್ತಾ ಇದ್ದೀನಿ ನೋಡಿ. ಅರ್ಧ ಅಶ್ವಿನಿ ಎಲ್ಲ ಒತ್ತಿಟ್ಟೈತೆ, ಒಂದು ಸಲ ಬೇಯಿಸಿಟ್ಟಿದ್ದೀನಿ. ಸೊ ಇನ್ನೂ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಒತ್ತೋಣ ಅಂತ ಒತ್ತುತ್ತಾ ಇದ್ದೀನಿ. ಕರ್ಜಿಕಾಯಿ ಬಟ್ಲಿಲ್ಲ ಅನ್ನೋರು ಹಾಗೆ ಹಾಕ್ಕೊಂಡು ಡಿಸೈನ್ ಆಗಿ ಬೇಕಾದ್ರೆ ಫೋಲ್ಡ್ ಮಾಡ್ಬೋದು. ಸೊ ಕರ್ಜಿಕಾಯಿ ಬಟ್ಲು ಇದ್ರೇ ಬೇಗ ಆಗುತ್ತೆ. ಹಿಂಗಂದ್ರೆ ಪ್ರೆಸ್ ಮಾಡಿದ್ರೆ ಮುಗೀತು. ಎಣ್ಣೆಲಿ ಕರಿಯೋದೇ ಬೇಡ, ಹಾಗೆ ತಿನ್ಕೊಬಿಡ್ಬೋದು. ಸೊ ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇನ್ನೂ ತುಂಬ ಕೆಲಸ ಇರೋದ್ರಿಂದ ಏನಿಲ್ಲ, ಕೋಡ್ಬಳೆ ಆಯಿತು, ಇದೆಲ್ಲ ಮಾಡಿದ್ದಾಯಿತು. ಸೊ ಇನ್ನೂ ತಿಂಡಿ ಬ್ಯಾಲೆನ್ಸ್ ಇದೆ. ಸೊ ಹಾಗಾಗಿ ಮಾಡಬೇಕು. ಕಜ್ಜಾಯ ನಿಪ್ಪಟ್ಟು ಬೇಗ ಆಗುತ್ತೆ. ಕಜ್ಜಾಯ ಸ್ವಲ್ಪ ಅದಕ್ಕೆ ಹೊಸ ಎಣ್ಣೆ ಹಾಕಬೇಕು ಅನ್ಸುತ್ತಲ್ವ, ಅದಕ್ಕೆ ಖಾರ ಕರ್ದಿರ್ತೀವಲ್ಲ. ಬರಲ್ಲ.
ಸೊ ಇವಾಗ ನಾನು ಕರ್ಜಿಕಾಯಿಗಳನ್ನ ಕರಿತೀನಿ. ಆಲ್ರೆಡಿ ಎಣ್ಣೆ ಕಾದಿದ್ದೆ, ಸ್ವಲ್ಪ ಉರಿ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಕೂಲ್ ಡೌನ್ ಆಗಲಿ ಅಂದ್ಬಿಟ್ಟಿದ್ದೆ. ಬ್ರೇಕ್ ಆಗದಿರಂಗೆ ನೋಡ್ಕೋಬೇಕು. ಎಣ್ಣೆ ಫುಲ್ಲು ಗಲೀಜಾಗ್ಬಿಡುತ್ತೆ. ಹೌದು, ಆಮೇಲೆ ಎಣ್ಣೆನೇ ವೇಸ್ಟು ಅನಿಸುತ್ತೆ. ಕರ್ಜಿಕಾಯಿ ಮಾಡುವಾಗ ಹುಷಾರಾಗಿ ಮಾಡ್ಕೋಬೇಕು. ಅಂದರೆ ನೀಟಾಗಿ ಪ್ರೆಸ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮದು ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ. ಒಂದು 4 ಡ್ರೈ ಫ್ರೂಟ್ಸ್ನ ಅಲ್ಲಲ್ಲಿ ತೋರಿಸ್ಬಿಟ್ಟು. ಯಾಕೆ ಅಶ್ವಿನಿ ಅದನ್ನೂ ಹಾಕಲ್ಲ ಒಬ್ಬೊಬ್ರು. ಫುಲ್ ಇನ್ನೂ ಡೇಟ್ಸ್ ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಒಂದ್ಸರಿ ಮಾಡೋಣ. ಎಣ್ಣೆ ಬೇಗ ಕಾದ್ಬಿಟ್ಟೈತಲ್ಲ, ಜಾಸ್ತಿ ಕಾದಿರೋದ್ರಿಂದ ಸ್ವಲ್ಪ ಬೇಗ ಕಲರ್ ಬಂತು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸೋಣ. ನೀಟಾಗಿ ಬಂದಿದೆ ನೋಡಿ, ಇಲ್ಲಿ ಇಷ್ಟು ನೀಟಾಗಿ. ಜಾಸ್ತಿ ಸೀಸಕ್ಕೂ ಹೋಗ್ಬಾರ್ದು, ನೋಡೋಕ್ಕೆ ಗೋಲ್ಡನ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಅಕ್ಕ ಬಂದಿದೆಯಾ ಇಲ್ವಾ ಚೆಕ್ ಮಾಡ್ತಿದ್ದಾರೆ. ಬಂದಿದೆ ಅಂತೆ. ಸೊ ನೋಡಿ, ಇನ್ನೊಂದು ಸರಿ ತೋರಿಸ್ತಾರೆ. ನಾನು ಬರೋ ಅಷ್ಟರಲ್ಲಿ ಚೆಕ್ ಮಾಡಿಬಿಟ್ಟಿದ್ರು ಪಾಕ ಬಂದಿದೆಯಾ ಇಲ್ಲ ಅಂತ. ಹಿಂಗೆ ಮಾಡಿದಾಗ ಅದು ಹಿಂಗೆ ಎತ್ಕೋತೀವಲ್ಲ, ಸೊ ಅವಾಗ ಉಂಡೆ ಆಗಬೇಕು. ಈ ಥರ ಎಳೆ ಪಾಕ ಬರಬೇಕು. ಸೊ ಅವಾಗ ಕರೆಕ್ಟಾಗಿದೆ ಸರಿ. ಏಕೆಂದರೆ ಗಟ್ಟಿ ಆಗಿಬಿಟ್ರೆ ಕಜ್ಜಾಯ ಗಟ್ಟಿ ಬಂದ್ಬಿಡುತ್ತೆ. ಏಲಕ್ಕಿ ಪುಡಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಏಲಕ್ಕಿ ಪುಡಿ ಇದಕ್ಕೆ ಹಾಕಿದ್ದಾರೆ. ಸೊ ಈಗ ಎಳ್ಳು ಹಾಕಲ್ವ ಅದಕ್ಕೆ, ಆಮೇಲೆ ಹಾಕದ. ಸೊ ಈಗ ಹೊಂದಿಸ್ಕೊತಿದ್ದಾರೆ. ಹಾಕಶ್ವಿನಿ ಇಬ್ಬಿಬ್ರು ಮಾಡಬೇಕು. ಕ್ಯಾಮ್ರಾ ಇಟ್ಕೊಂಡು ಕಷ್ಟ ಆಗ್ತಿದೆ, ಬಟ್ ಆದರೂ ಮಾಡ್ತಿದ್ದೀವಿ. ನಾನು ಒಲೆಯೆಲ್ಲ ಕ್ಲೀನ್ ಮಾಡಿದ್ದೆ. ಒಲೆ ಎಲ್ಲ ಕ್ಲೀನ್ ಮಾಡಿದರೆ ಅಡಿ ತಿಂಡಿ ಆದಮೇಲೆ ಕ್ಲೀನ್ ಮಾಡ್ಬೇಕು. ನಮ್ಮ ಅದಕ್ಕೆ ಏನೋ ಅದೇನೋ ಅಂತಾರಲ್ಲ, ಏನದಕ್ಕೆ ಅದು OCD ನಮ್ಮ ಅದಕ್ಕೆಗೆ. ಹಿಂಗೆ ಬಿಟ್ಟರೆ ಹಿಂಗೆ ಕ್ಲೀನ್ ಮಾಡಿಬಿಡ್ತಾರೆ. ಹಾಕ್ಲಾ? ಕಜ್ಜಾಯಕ್ಕೆ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕಿದೆ. ನಾನು ಕಜ್ಜಾಯ ಹೆಂಗೆ ಮಾಡ್ಕೊಂಡ್ಲಿ ಅದಕ್ಕೆ? ನಾನು ಒಬ್ಬಳೇ ಇದ್ದಾಗ. ಎಲ್ಲಿ? ನಮ್ಮೂರಲ್ಲಿ. ನಮ್ಮೂರಲ್ಲಿ ಕಜ್ಜಾಯ ಎಲ್ಲ ಮಾಡಲ್ಲ ನೀನು. ನಮ್ಮೂರಿಗೆ ಬಂದ್ರೇ ತಿನ್ನೋದು ಕಜ್ಜಾಯ ಎಲ್ಲ. ಬನ್ನಿ ಅದಕ್ಕೆ ಮಾಡಿ ತೋರಿಸ್ತೀನಿ. ಸರಿ ಅಷ್ಟು. ಯಾರ ಹತ್ರ ಮಾತಾಡ್ತಿರೋದು ನೀವು? ಮುಂದಿನ ವರ್ಷ ಮಾಡಿ ಕಜ್ಜಾಯನ ಪಾರ್ಸಲ್ ಕಳಿಸ್ತೀನಿ ನಿಮಗೆ ನಮ್ಮೂರಿಂದ. ಕಜ್ಜಾಯ ಒಂದು ನನಗೆ ಗೊತ್ತಿಲ್ಲ ಅಂತ ನೋಡ್ಕೊಳೋಣ ಅಂತ ಮಾಡಿಸ್ಕೊತಾ ಇರೋದು ಇವಾಗ. ಕಜ್ಜಾಯ ನಂಗೆ ಗೊತ್ತಿಲ್ಲ ಮಾಡೋಕ್ಕೆ. ನೋಡ್ಕೊಂಬಿಟ್ರೆ ಒಂದ್ಸರಿ ಕಲ್ತ್ಕೊಬಿಡ್ತೀನಿ ನಾನು. ಗೊತ್ತಲ್ಲ, ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋದು. ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋದು. ನನ್ನ ಕೈಯೇ ಸೋತೋಯ್ತು. ಹಿಡ್ಕೊಮ್ಮ, ಸುಮ್ಮನೆ ನಿಂತಿದ್ಯಾ? ಹಾಲು ಕವ ಸ್ಮೆಲ್ ಬರ್ತಾ ಇದೆ ಘಮ್ಮ ಅಂತ. ಅಕ್ಕಿ ಏಲಕ್ಕಿ ಅಕ್ಕಿ ಎಲ್ಲ. ಯಾವಾಗಾದರೂ ಫ್ರೀಯಾಗಿದ್ದಾಗ ಈ ರೆಸಿಪಿ ತೋರಿಸ್ತೀರಿ ಸಖತ್ಗೆ. ಕಪ್ಪು ಎಳ್ಳು ಹಾಕೋಬೋದು. ಬೇಡ, ಬಿಳಿ ಎಳ್ಳೆ ಹಾಕ್ಕೊಳ್ಳೋಣ. ಎಳ್ಳು ತುಂಬ ಕ್ಲೀನಾಗೇ ಇದೆ, ಒಂದ್ಸರಿ ನೋಡಿ ಇಟ್ಟಿದ್ದೀವಿ. ಇದು ಬರುತ್ತೆ ಏನು ಹೇಳ, ಗರಿ ಗರಿಯಾಗಿ ಬರುತ್ತೆ. ಬಾಕ್ಸ್ಗೆ ಹಾಕೋದಷ್ಟೇ ಸಾಕು. ದೇವ್ರಿಗೆ ಒಂದು 4 ಮಾಡಿಡೋಣ. ಅದಕ್ಕೆ ತೊಂಬಿಟ್ಟು ಮಾಡ್ತಿದ್ರು, ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದೀನಿ. ತಿನ್ನಬೇಕು ಅನ್ನಿಸ್ಬಿಟ್ಟಿತ್ತಾ? ಇಲ್ಲ, ಅದಕ್ಕೆ ಕಲ್ತ್ಕೋಬೇಕು ಅನಿಸಿತ್ತು. ಫ್ರೀ ಟೈಮಲ್ಲಿ ಕೇಳಿದ್ರೆ ಮಾಡಿಕೊಡ್ತಿದ್ರಾ? ಇದು ತೆಳು ಆಗ್ಬಿಟ್ರೆ ಕರೆಕ್ಟಾಗಿ ಆಯ್ತು ಇವಾಗ. ಇಲ್ಲೋಡು, ಹಾಂ, ತಟ್ಟಕ್ಕೆ ಕರೆಕ್ಟಾಗಿದೆ ಅಲ್ಲಪ್ಪ. ಇದು ತೆಳು ಆದರೆ ಪಾಕ ತೆಳು ಆದರೆ ಜಾಸ್ತಿ ಸ್ವಲ್ಪ ಮೈದಾ, ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗ್ಬಿಟ್ಟಿಟ್ರೆ ಅದು ಎಲ್ಲ ಬೀರ್ಕೊಂಡಿರುತ್ತೆ, ತಟ್ಟಕ್ಕೆ ಸರಿ ಹೋಗುತ್ತೆ. ಸೊ ನಮ್ಮದು ಪಾಕ ಕರೆಕ್ಟಾಗಿರೋದ್ರಿಂದ ನಾವೇನು ಹಾಕ್ತಿಲ್ಲ, ಅಕ್ಕಿ ಹಿಟ್ಟು ಒಂದೇ ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು 1-2 ಬಾಳೆಹಣ್ಣ ಕಲಿಸ್ಬಿಟ್ಟಿದ್ರೊಳಗಡೆ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ದೇವ್ರಿಗೆ ಅಂತ ಮಾಡ್ತಿರೋದಕ್ಕೆ ಕಜ್ಜಾಯ ಫಸ್ಟ್ ಟೈಮೇ ಚೆನ್ನಾಗಿ ಬರ್ತಿದೆ. ಉಂಡೆ ಮಾಡಿದ್ರೆ ಉಂಡೆ ಆಗ್ತಾ ಇದೆ. ಎತ್ಕೊಂಡು ಹಿಂಗೆ ತಟ್ಟಿ ಹಿಂಗೆ ಎತ್ತಿ ಅಗ್ಲ ಮಾಡ್ಕೋಬೇಕು. ಹೋಲ್ ಮಾಡೋರು ಮಾಡ್ತಾರೆ, ಬಿಟ್ರೆ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಆಗಿದೆ. ಇವಾಗ ನೀಟಾಗಿ ಇದು ಬಿಸಿ ಇದೆ. ಸ್ವಲ್ಪ ಹೊತ್ತು ಹಾರಿದ ಮೇಲೆ ತಟ್ಟಿ ಎಣ್ಣೆಗೆ ಬಿಡ್ತೀನಿ. ಎಣ್ಣೆಗೆ ಬಿಟ್ಟಾಗ ಕಜ್ಜಾಯ ಹೇಗೆ ಬಂದಿರುತ್ತೆ ಅಂತ ತೋರಿಸ್ತೀನಿ. ಮನೆ ಸಿಕ್ಕಲಿಲ್ಲ ಅಂತ ನೋಡಿಲ್ಲ, ಅದು ಮನೆ ಸಿಕ್ಕಿಲ್ಲ ಅಂತ ನಮಗೆ. ಕಜ್ಜಾಯ ಮಾತ್ರ ಸೂಪರಾಗಿ ಬರ್ತಿದೆ. ಊರ್ ಸೈಡ್ ಹಿಂಗೆ ಮಾಡೋದು.
ಬಾಳೆಹಣ್ಣು ಹಾಕಿಲ್ಲ, ಬಟ್ ಅದು ಚೆನ್ನಾಗಿ ಬರ್ತಿದೆ. ಏನು ಹಾಕಿಲ್ಲ, ಬರೀ ಅಕ್ಕಿ ಹಿಟ್ಟು ಅಷ್ಟೇ. ಸೊ ಈ ಸರಿ ನೋಡ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಷ ನಾನು ಅಶ್ವಿನಿ ಕಜ್ಜಾಯ ಮಾಡಿ ಪಾರ್ಸಲ್ ಕಳಿಸ್ತೀನಿ ನಮ್ಮ ಮನೆಯಿಂದ. ಸೂಪರಾಗಿ ಬಂದಿದೆ. ಅದಕ್ಕೆ ಪೂರಿ ಚೆನ್ನಾಗಿದೆ. ಎಣ್ಣೆ ಹಿಂಡಬೇಕು ಕಜ್ಜಾಯ ಮಾಡೋರು ನೋಡಿ, ಈ ಥರ ಫುಲ್ಲಾಗಿ ಹಿಂಡಬೇಕು, ಎಣ್ಣೆ ಹೀರುತ್ತೆ. ಹಿಂಡಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ, ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ, ಏನು ಬೇಕಾದರೂ ತಿಂಡಿ ಮಾಡ್ಬೋದು. ದೇವ್ರಿಗೆ ಇಷ್ಟವಾಗಿದ್ದು ಅಲ್ವಾ, ಅದಕ್ಕೆ ಬೆಲ್ಲದ್ದು ಏನೇ ಮಾಡಿದ್ರೂ ಇಷ್ಟ ಆಗುತ್ತೆ. ಖುಷಿಯಿಂದ ಮಾಡಿ, ಭಕ್ತಿಯಿಂದ ಮಾಡಿದ್ರೆ ಅದೇ ಒಳ್ಳೇದು. ನನಗೆ ಮಣೆ ಸಿಕ್ಕಿಲ್ಲ, ಅದಕ್ಕೆ ಆ ಕಡೆ ಪ್ಲೇಟ್ ಮೇಲೆ ಹಾಕೊಂಡು ತಟ್ಟು ಹಾಕ್ಬಿಟ್ಟು ನೋಡಿ ತೋರಿಸ್ತೆ. ಅದಕ್ಕೆ ಆಗಲೇ ಹೊಸ ಪಾತ್ರೆ ತುಂಬ ತಿಂಡಿ, ಹೊಸ ದೋಸೆ ತುಂಬ ತಿಂಡಿ, ಹೊಸ ಬಾಂಡೆ ತುಂಬ ತಿಂಡಿ ಮಾಡಿರೋದು. ಯಾವಾಗ ಪ್ರತಿ ಸಲ ಅಂದರೆ ಸಪೋರ್ಟ್ ಹ್ಯಾಂಡ್ ಇದೆ ಅಲ್ಲ ಇವಾಗ, ನಾದ್ನಿ ಸಪೋರ್ಟ್ ಹೇಳಿ. ಅದಕ್ಕೆ ಕರ್ಜಿಕ ಸಾರಿ, ಹೌದು, ಇಲ್ಲ ಅಂತ ಹೇಳ್ಬಾರ್ದು ಅಶ್ವಿನಿ. ಮಾಡೋ ಕೆಲಸಗಳನ್ನ ನಾವು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಸಹಾಯ ಮಾಡಿದವ್ರು ನಾನು ನೆನೆಸ್ಕೊಂತೀವಿ. ನಾನು ಪ್ರತಿ ಸಲ ಏನು ಕರ್ಜಿಕಾಯಿ ರವೆ ಉಂಡೆ ಮಾಡ್ತಾ ಇದ್ದೆ. ಫಾರ್ ದಿ ಫಸ್ಟ್ ಟೈಮ್ ತುಂಬ ತಿಂಡಿ ಮಾಡಿರೋದು, ನೆನ್ಪಿಟ್ಕೊಂಡು ಮೆಮೊರಬಲ್ ಆಗಲಿ ಅಂತ. ರವೆ ಉಂಡೆ, ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಈ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಕಲ್ತಿರ್ತಾರೆ. ನಾವು ಹಬ್ಬಕ್ಕೆ ಮಾಡಿರುವಂಥ ತಿಂಡಿಗಳು ಇಷ್ಟು. ನಾನು 5 ಥರದ ತಿಂಡಿಗಳನ್ನ ಮಾಡಿದೆ. ಕಜ್ಜಾಯ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ ಮತ್ತು ಕರ್ಜಿಕಾಯಿ. ಇದನ್ನೆಲ್ಲ ನಾವು ಅಂಗಡಿಲಿ ತೊಗೊಬಂದಿದ್ದು. ಏಕೆ ಅಂತಂದರೆ ಫ್ರೀ ಇದ್ದಿದ್ರೆ ಮಾಡ್ಬೋದಿತ್ತು. ಸೊ ಫ್ರೀ ಇಲ್ಲದೆ ಇದ್ದಿದ್ದ ಕಾರಣ ನಾವು ಇದಿಷ್ಟನ್ನು 3 ಥರದ್ದು ಅಂಗಡಿಲಿ ತೊಗೊಬಂದಿದ್ವಿ. ಈ 5 ಥರದನ್ನು ನಾನು ಮನೇಲೇ ಮಾಡಿದ್ದೆ. ಕಜ್ಜಾಯ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಚೆನ್ನಾಗಿ. ಕಜ್ಜಾಯ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕಜ್ಜಾಯ ರೆಸಿಪಿನ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಇದನ್ನೆಲ್ಲ ನಾನು ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಆಶಾ ಅಡುಗೆ ಮನೆ ಯೂಟ್ಯೂಬ್ಸಲ್ಲಿ ತೋರಿಸಿದ್ದೀನಿ. ಸೊ ಲಿಂಕ್ನ ಓಪನ್ ಮಾಡಿದ್ರೆ ಈ ತಿಂಡಿಗಳ ರೆಸಿಪಿದು ಸಿಗುತ್ತೆ. ಕಜ್ಜಾಯ ಮಾತ್ರ ಫುಲ್ಲು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಡೀಟೇಲಾಗಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಜ್ಜಾಯದ್ದು ರೆಸಿಪಿ ತೋರಿಸಿ ಅಂತ ಹೇಳಿದ್ರೆ ಬೇಕಾದರೆ ಮಾಡಿ ಹಾಕ್ತೀನಿ. ಕಜ್ಜಾಯ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು, ಒಂದು ಹದದಲ್ಲಿ ನೋಡಿ, ಚೆನ್ನಾಗೈತಲ್ಲ ಅಶ್ವಿನಿ. ಸೊ ಇದಿಷ್ಟು ನಮ್ಮ ಹಬ್ಬದ ತಿಂಡಿಗಳಾಗಿತ್ತು. ಇವಾಗ ಆಲ್ಮೋಸ್ಟ್ ಆ ತಿಂಡಿ ಎಲ್ಲ ಮುಗ್ದಿದೆ. ಇವಾಗ ದೇವರಿಗೆ ರೆಡಿ ಮಾಡಬೇಕು. ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.